ಸರ್ ಹೇಳಿ ಸರ್ ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ? ಈ ಜಿಯೋ ಪೊಲಿಟಿಕಲ್ ಯುದ್ಧದ ನಿಮಿತ್ತ ನಿನ್ನೆ ಬೆಂಗಳೂರು ನಗರದಲ್ಲಿ ಕೇವಲ 20% ಗ್ಯಾಸು ಸರಬರಾಜಾಗಿದೆ, ಕಮರ್ಷಿಯಲ್ ಗ್ಯಾಸು. ಇವತ್ತು ಯಾವುದೇ ಹೋಟ್ಲಿಗೆ ಗ್ಯಾಸ್ ಬರಲಿಲ್ಲ, ನಿನ್ನೆನೇ 20% ಆಗಿದೆ. ಈ ವಿಚಾರವಾಗಿ ನಾವು ಕೇಂದ್ರ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿದ್ದೀವಿ. ಅವ್ರದ್ದೊಂದು ಮಾರ್ಗಸೂಚಿ ಬಂದಿದೆ. ಆ ಮಾರ್ಗಸೂಚಿಯಲ್ಲಿ ಆದಷ್ಟು ಗೃಹ ಬಳಕೆಗೆ ಜಾಸ್ತಿ ಆದ್ಯತೆ ಕೊಡಿ ಅಂತ ಅವರು ಅದರಲ್ಲಿ ಮಾರ್ಗಸೂಚಿಯಲ್ಲಿ ಬರೆದಿದ್ದಾರೆ. ಎಲ್ಲಿ ಕೂಡ ಕಮರ್ಷಿಯಲ್ ನಿಲ್ಲಿಸಿ ಅಂತ ಅದರಲ್ಲಿ ಬರೆದಿಲ್ಲ. ಆದರೆ ಏಕಾಏಕಿ ನಮಗೆ ಇವತ್ತಿಂದ ಗ್ಯಾಸು ಸರಬರಾಜು ಆಗ್ತಾಯಿಲ್ಲ. ಬೆಂಗಳೂರಲ್ಲಿ ಇಷ್ಟು ಇರೋ 95% ಹೋಟ್ಲುಗಳಲ್ಲಿ ಗ್ಯಾಸಿಂದನೇ ಅಡುಗೆ ಆಗೋದ್ರಿಂದ ಹೋಟ್ಲುಗಳಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ತುಂಬ ಹೋಟ್ಲು ನಾಳೆ ಓಪನ್ ಆಗೋದು ಕಷ್ಟ, ಗ್ಯಾಸ್ ಇಲ್ಲಾಂದರೆ ಅಡುಗೆ ಮಾಡೋಕ್ಕಾಗಲ್ಲ. ಈಗ ನಾವು ಪತ್ರಗಳನ್ನು ಬರೆದಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ MP ಗಳು ಇದು ಎಲ್ಲರಿಗೂ ಮನವಿ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಿ ನಮ್ಮ ಗ್ಯಾಸ್ ಸಿಲಿಂಡ್ರು ರೆಗ್ಯುಲರಾಗಿ ಬರೋ ಥರ ಮಾಡಿ ಅಂತ ನಾವು ಬೆಂಗಳೂರು ಹೋಟೆಲ್ ಸಂಘದಿಂದ ಈ ಮನವಿಯನ್ನು ಮಾಡಿದ್ದೀವಿ. ಸರ್, ಈಗ ಹೋಟೆಲ್ ಕೂಡ ದಿನಬಳಕೆ ಇದರಲ್ಲೇ ಬರೋದ್ರಿಂದ ಎಷ್ಟೋ ಜನಕ್ಕೆ ಬೆಂಗಳೂರಲ್ಲಿ ಇದ್ರ ಮೇಲೇ ಡಿಪೆಂಡ್ ಆಗಿದ್ದಾರೆ, ಹೋಟೆಲ್ ಮೇಲೇ. ಸಹಜವಾಗಿ ಜನರಿಗೆ ಇದ್ರ ಮೇಲೆ ಎಫೆಕ್ಟ್ ಬೀಳುತ್ತೆ ಜನರಿಗೆ ಅಂತ. ಎಷ್ಟೋ ಜನಕ್ಕೆ ಮನೇಲಿ ಯಾರು ಅಡುಗೆನೇ ಮಾಡಲ್ಲ, ಅವರು ಅಲ್ಲ, ಅದು ಒಂದು ಕಡೆ ಹೋಟ್ಲಿಗೆ ತೊಂದರೆ ಆದರೆ ಹೋಟ್ಲು ಮೇಲೆ ಡಿಪೆಂಡ್ ಆದವ್ರಿಗೂ ತೊಂದರೆ ಆಗುತ್ತೆ. ಅಂದರೆ ಗ್ರಾಹಕರಿರಲಿ, ನಮಗೆ ಡೈಲಿ ಸಾಮಾನು ಕೊಡೋರು, ಅಂದರೆ ಬೆಂಗಳೂರಲ್ಲಿ ಒಂದು 30 ಲಕ್ಷ ಲೀಟ್ರ್ ಹಾಲು ಕನ್ಸಂಪ್ಷನ್ ಇದೆ. ಅದೇ ರೀತಿ ಹಣ್ಣು, ತರಕಾರಿ, ಮಾಂಸ, ಮೊಟ್ಟೆ, ಸೊಪ್ಪು, ಅಂದರೆ ಇದೆಲ್ಲ ಪೆರಿಷಬಲ್ ಗುಡ್ಸು. ಇದನ್ನ ಕೂಡ ಯಾರೂ ತೊಗೊಳ್ಳಲ್ಲ ಹೋಟ್ಲು ಕ್ಲೋಸ್ ಆದರೆ. ಇದು ಇನ್ನೊಂದು ಕಡೆ ಸರಬರಾಜು ಮಾಡೋರಿಗೂ ನುಕ್ಸಾನಾಗುತ್ತೆ, ರೈತರಿಗೆ ನುಕ್ಸಾನಾಗುತ್ತೆ. ಇದು ಹೋಟ್ಲು ಮಾತ್ರ ಅಲ್ಲ, ಹೋಟ್ಲಿಗೆ ಸಂಬಂಧಪಟ್ಟ ಎಲ್ಲ ಬಿಸ್ನೆಸ್ಸಿಗೂ ಇದರಿಂದ ತೊಂದರೆ ಆಗುತ್ತೆ. ಸರ್ಕಾರದವರು ನಮಗೆ ರೇಷನಲೈಸ್ ಮಾಡಲಿ. ಈಗ ಇನ್ನೊಂದು ಕೃತಕ ಅಭಾವದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್, ಅದು ಆ ಥರ ಅಲ್ಲ, ಎಲ್ಲೋ ಅದು ಇವತ್ತೊಂದು ದಿವಸ ಆಗುತ್ತೆ. ಯಾಕಂದರೆ ಇರೋ ಸ್ಟಾಕು ಕೂಡ ಸ್ವಲ್ಪ ಜಾಸ್ತಿ ದರಕ್ಕೆ ಮಾರಾಟ ಆಗ್ತಾ ಇದೆ. ಅದು ಜಾಸ್ತಿ ಸ್ಟಾಕ್ ಇಲ್ಲ. ಅದು ಮುಗಿದೋದ್ಮೇಲೆ ಯಾವುದೇ ಹೋಟ್ಲಲ್ಲೂ ಗ್ಯಾಸ್ ಸಿಲಿಂಡರ್ ಬರಲ್ಲ. ಇದು ಸರ್ಕಾರನೇ ಏನು ಮಾಡಬೇಕಂದ್ರೆ ರ್ಯಾಷನಲೈಸ್ ಮಾಡಲಿ. 5 ಸಿಲಿಂಡರ್ ಕೊಡೋ ಜಾಗದಲ್ಲಿ 3 ಸಿಲಿಂಡರ್ ಕೊಡಲಿ, 2 ಸಿಲಿಂಡರ್ ಕೊಡಲಿ. ನಮ್ಮ ಮೆನ್ಯೂನಲ್ಲಿ ಜಾಸ್ತಿ ಗ್ಯಾಸು ಯಾವುದಕ್ಕೆ, ಯಾವ ಪದಾರ್ಥಕ್ಕೆ ಬಳಕೆ ಆಗುತ್ತೆ ಆ ಪದಾರ್ಥನ ಮೆನ್ಯೂಯಿಂದ ತೆಗೆದುಹಾಕಿ ನಾವು ಗ್ರಾಹಕರಿಗೆ ಏನು ನಮಗೆ ಕೊಡೋಕ್ಕಾಗತ್ತೆ ಅದನ್ನು ಕೊಟ್ಟರೆ ನಮ್ಮ ಹೋಟ್ಲು ಕೂಡ ಉಳಿಯುತ್ತೆ, ಗ್ರಾಹಕರಿಗೂ ತೊಂದರೆ ಆಗಲ್ಲ, ಮತ್ತು ಹೋಟ್ಲಿಗೆ ದಿನನಿತ್ಯ ಸಾಮಾನು ಸರಬರಾಜು ಮಾಡೋರಿಗೂ ತೊಂದರೆ ಆಗಲ್ಲ.